ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಬೆಂಗಳೂರು ಏರ್ಪೋರ್ಟು. ಫೈನಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟೈಮ್ ಬಂತು. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಅನ್ನೋಕ್ಕಿಂತ ನನ್ನ ಇದೇ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಬೇರೆ. ಸೊ ಕಂಪ್ನಿಯಿಂದ ನನಗೆ ಈ ಟ್ರಿಪ್ನ ಅರೇಂಜ್ ಮಾಡಿದ್ರು. ಸೊ ಕಂಪ್ನಿ ಕಡೆಯಿಂದ ನಾನು ಹೋಗ್ತಾಯಿದ್ದೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಓದಿಸಿದ್ದಕ್ಕೆ ನಾನು ಆ್ಯಕ್ಚುಲಿ ಇವತ್ತು ಇಲ್ಲಿರೋದು, ಇಲ್ಲಾಂದರೆ ಇರೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ನಿಗೆ, ಆಮೇಲೆ ನಮ್ಮ ಫ್ರೆಂಡ್ಸಿಗೆ. ಸೊ ಇಷ್ಟನ್ನು ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಫ್ಲೈಟ್ ಬಂದುಬಿಟ್ಟು ಟರ್ಮಿನಲ್ 2ನಲ್ಲಿತ್ತು. ಸೊ ಟರ್ಮಿನಲ್ 2 ಹೋಗ್ಬಿಟ್ಟು ಫಸ್ಟ್ ಬೋರ್ಡಿಂಗ್ ಪಾಸ್ ಎಲ್ಲ ಇಸ್ಕೊಂಡು, ಆಮೇಲೆ ಲಗೇಜ್ ಚೆಕಿನ್ ಎಲ್ಲ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾಡಿ ಒಳಗಡೆ ಬಂದ್ವಿ. ಸೊ ಒಳಗಡೆ ಬಂದಮೇಲೆ ಏರ್ಪೋರ್ಟ್ ನೋಡಿದ್ರೆ ಸೈಕಾಗಿದೆ ಗುರು, ಮಾತ್ರ ಬೆಂಗಳೂರು ಏರ್ಪೋರ್ಟು. ಬಟ್ ನನಗೆ ಫಸ್ಟ್ ಟೈಮ್ ಹಂಗೆ ಅನ್ನಿಸ್ತು ಅಂತ ಅಂದ್ಕೊಂಡೆ. ಆಮೇಲೆ ಜೊತೆಗೆ ಬಂದವರು ಎಲ್ಲ ಹೇಳಿದ್ರು, ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲ ಹೇಳಿದರು ತುಂಬ ಚೆನ್ನಾಗಿದೆ ಅಂತ. ಮಾತ್ರ ಸಾಕದಾಗಿತ್ತು ಮಾತ್ರ ಏರ್ಪೋರ್ಟ್ ಮಾತ್ರ. ಫ್ಲೈಟಿಗೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಹಂಗೆ ಸುತ್ತ ನೋಡ್ತಾ ಇದ್ವಿ. ಅಲ್ಲಿ ಇಲ್ಲಿ ಚೆನ್ನಾಗಿತ್ತು, ಒಂಥರ ಶಾಪ್ಸು ಅದೆಲ್ಲ ಬಂದು ಭಾಳ ಚೆನ್ನಾಗಿತ್ತು, ಎಲ್ಲ ನೋಡ್ತಾ ಇದ್ವಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಹಂಗೆ ಇನ್ನೂ ಒಳಗೆ ಹೋಗ್ತಾ ಇದ್ವಿ. ಬಟ್ ಇಂಟೀರಿಯರ್ಸು, ಡಿಸೈನು, ಲೈಟಿಂಗ್ಸ್ ಎಲ್ಲ ಸಾಕತ್ತಾಗಿತ್ತು ಮಾತ್ರ ಏರ್ಪೋರ್ಟಲ್ಲಿ. ನಮ್ಮ ಫ್ಲೈಟ್ ಬೇರೆ ರೆಡಿಯಾಗಿ ನಿಂತಿತ್ತು. ಆಮೇಲೆ ಸರಿ ಅಂತ ಹೇಳಿ ಫೈನಲಿ ಕಾಲ್ ಮಾಡಿದ್ರು. ಆಮೇಲೆ ಪಾಸ್ಪೋರ್ಟು, ಬೋರ್ಡಿಂಗ್ ಪಾಸ್ ಹಿಡ್ಕೊಂಡು ಹೊರಟಿದ್ದೆ ಫ್ಲೈಟ್ ಕಡೆಗೆ. ಸ್ಟಾರ್ಟಿಂಗ್ ಒಂಥರ ಈ ಟನಲ್ ಥರ ಇತ್ತು, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೇರೆ ಸಖತ್ತಾಗಿತ್ತು ನೋಡೋಕೆ ಒಂಥರ. ಆಮೇಲೆ ಹಂಗೆ ಮುಂದೆ ಹೋಗ್ತಾ 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 ಕಾಣಿಸೋದ್ರಪ್ಪ ಅಲ್ಲಿ ಗಗನ ಸಖಿಯರು. ಫೈನಲಿ ಅವ್ರ ಹತ್ರ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ನೆಕ್ಸ್ಟು ಸೀಟ್ ನಂಬರ್ ಹೇಳ್ತಾರೆ. ಓಕೆ ಹಿಂಗೆ ಹೋಗ್ರಿ ಅಂತ. ಸರಿ ಅಂತೇಳಿ ಒಳಗೆ ಹೋದ್ವಿ. ಒಂಥರ ಎಕ್ಸ್ಪೀರಿಯೆನ್ಸು ಒಳಗಡೆ ನೋಡೋಕೆ, ಫ್ಲೈಟ್ ಒಳಗಡೆ ಸಾಕದಾಗಿತ್ತು. ಹಾಗೆ ನಮ್ಮ ಸೀಟ್ ಹುಡ್ಕೊಂತ ಮುಂದೆ ಹೋಗ್ತಾ ಇದ್ವಿ. ಫೈನಲಿ ನಮ್ಮ ಸೀಟ್ ಸಿಕ್ತಪ್ಪ. ಕುತ್ಕೊಂಡ್ಬಿಟ್ಟು ಈ ಕಡೆ ಸದ್ಯ ವಿಂಡೋ ಸೀಟ್ ಬೇರೆ ಸಿಕ್ಕಿತ್ತು. ಸಾಕದಾಗಿತ್ತು ಮಾತ್ರ, ವ್ಯೂ ಮಾತ್ರ ನೋಡ್ಕೊತ ಕೂತಿದ್ದೆ. ಇನ್ನೂ ಫ್ಲೈಟ್ ತೆಗ್ದಿರಲಿಲ್ಲ. ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೀಟ್ ಬೆಲ್ಟು, ಆಮೇಲೆ ಇನ್ನೂ ಕೆಲವೊಂದು ಇನ್ಸ್ಟ್ರಕ್ಷನ್ ಎಲ್ಲ ಹಂಗೆ ಕೊಡ್ತಾ ಇದ್ರು, ನೋಡ್ತಾ ಇದ್ದೆ. ಫ್ಲೈಟ್ನ ಮೂವ್ ಮಾಡಿದ್ರು. ಬಟ್ ಆದರೆ ತುಂಬ ಹೊತ್ತು ಬಸ್ಸು, ಕಾರು ಓಡಿಸ್ದಂಗೆ ಸುಮ್ಮನೆ ಓಡಿಸ್ತಾನೇ ಇದ್ವು. ಯಾವಾಗ ತಾನೇ ಹಾರ್ತೀವಪ್ಪ ಅನ್ನಂಗೆ ಇತ್ತು. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಪುಷ್ ಕೊಟ್ಬಿಟ್ಟು, ಅಂದರೆ ಒಂದು ಸ್ಪೀಡ್ ಜಾಸ್ತಿ ಮಾಡಿ ಟೇಕ್ ಆಫ್ ಮಾಡಿದ್ರಪ್ಪ. ಅಯ್ಯೋ ಫಸ್ಟ್ ಎಕ್ಸ್ಪೀರಿಯೆನ್ಸು. ಕಿವಿ ಎಲ್ಲ ಫುಲ್ ಬ್ಲ್ಯಾಕು. ಆಮೇಲೆ ಬಾಡಿ ಪಾರ್ಟ್ಸ್ ಎಲ್ಲ ಬಂದು ಏನೋ ಸ್ಪೇಸಲ್ಲಿ ತೇಲ್ದಂಗೆ ಆಗ್ತಾಯಿದೆ. ಒಂಥರ ಎಕ್ಸ್ಪೀರಿಯೆನ್ಸು ಮಾತ್ರ ಸಾಕದಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸೈಕಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ನಮ್ಮ ಬೆಂಗಳೂರು ಟಾಪು ವ್ಯೂವಲ್ಲಿ ಫುಲ್ಲು ಲೈಟಿಂಗ್ಸಲ್ಲಿ ನೋಡ್ತಾ ಇರೋದು ಸಾಕದಾಗಿತ್ತು ಮಾತ್ರ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕಿವಿ ಎಲ್ಲ ಕರೆಕ್ಟಾಯಿತು. ಈಗ ಊಟದ ಸಮಯ ಅನ್ನೋ ಹಾಗೆ ಊಟ ತಂದು ಕೊಟ್ಟರು. ಆಮೇಲೆ ನಾವು ಬಂದು ನಾನ್ ವೆಜ್ ಪ್ರಿಫರ್ ಮಾಡಿದ್ವಿ. ಸೊ ನಾನ್ ವೆಜ್ಜಲ್ಲಿ ಬಿರಿಯಾನಿ, ಆಮೇಲೆ ಅದ್ರ ಜೊತೆಗೆ ಬನ್ನು, ಇನ್ನೂ ಕ್ರೀಮು ಅದೆಲ್ಲ ಬಂದ್ಬಿಟ್ಟು ಎಲ್ಲ ಕೊಟ್ಟರು. ಚೆನ್ನಾಗಿತ್ತು. ಊಟ ಎಲ್ಲ ಆಯಿತು. ಆಮೇಲೆ ಸರಿ ಅಂತೇಳಿ ಮುಂದ್ಗಡೆ ಮಾನಿಟ್ರ್ ನೋಡಿದೆ. ಮಾನಿಟ್ರಲ್ಲಿ ಯಾವ್ಯಾವ ಫಿಲಮ್ ಇದೆ ಅಂತ ನೋಡ್ಕೊತ ಬಂದೆ. ಆಮೇಲೆ ಜೈಲರ್ ನೋಡಿದೆ. ಅದರಲ್ಲಿ ನಮ್ಮ ಶಿವಣ್ಣನ ಎಂಟ್ರಿ ನೋಡೋಣ ಅಂತ ಹಾಕ್ಕೊಂಡು ಕೂತ್ಕೊಂಡೆ. ಚೆನ್ನಾಗಿತ್ತು ನೋಡೋಕ್ಕೆ. ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ ನಮ್ಮ ಶಿವಣ್ಣನ ಎಂಟ್ರಿ. ಸಿಂಪಲ್, ಒಂದು ವಿತೌಟ್ ಮೇಕಪ್ಪು ಏನೂ ಇಲ್ಲ, ಮಾಮೂಲಿ ಡ್ರೆಸ್ಸಲ್ಲೇ ಕದರ್ ಲುಕ್ಕು ಸಾಕಾದಾಗಿತ್ತು. ನೋಡ್ಕೊಂತ ಕೂತಿದ್ದೆ. ಹಾಗೆ ಟೈಮ್ ಹೋಗ್ತಾ ಇನ್ನೇನು ದುಬೈ ಬಂತು. ಹಂಗೆ ಸುಮ್ಮನೆ ನೋಡಿದೆ ಸೈಡಲ್ಲಿ. ಎಂಥ ವ್ಯೂ ಅಂತೀರ ದುಬೈ ನೈಟು. ಅಬ್ಬಾ ಸೈಕಾಗಿತ್ತು ಮಾತ್ರ ವ್ಯೂವು. ಅದರಲ್ಲೂ ಬೇರೆ ಇವರು ಈ ಫ್ಲೈಟ್ನ ಹಿಂಗೆ ರೊಟೇಟ್ ಮಾಡ್ತಾ ಇದ್ರು, ಹಿಂಗೆ ತಿರುಗಿಸ್ತಾ ಇದ್ರು ಫ್ಲೈಟ್ನ. ಆ ವ್ಯೂ ಮಾತ್ರ ಮೇಲಿಂದ ಕುತ್ಕೊಂಡು ನೋಡೋಕೆ ಭಾಳ ಚೆನ್ನಾಗಿತ್ತು ಮಾತ್ರ. ಫುಲ್ಲು ಲೈಟು, ಆರೆಂಜ್ ಕಲರ್ ಇತ್ತು, ಕೆಲವೊಂದು ವೈಟು, ನೋಡೋಕ್ಕೆ ಒಂಥರ ಸಾಕದಾಗಿತ್ತು. ಹಂಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಫ್ಲೈಓವರ್ ಸಿಕ್ತಪ್ಪ. ಸಾಕದಾಗಿತ್ತು. ಆ ಜಂಕ್ಷನ್ನು ಸೈಕಾಗಿ ಕಾಣ್ತಿತ್ತು ಮೇಲ್ಗಡೆಯಿಂದ. ವ್ಯೂ ನೋಡ್ತಾ ಇದ್ದಂಗೆ ಫ್ಲೈಟ್ನ ಲ್ಯಾಂಡ್ ಮಾಡಿದ್ರು. ಮಾತ್ರ ಸಾಕದಾಗಿ ಲ್ಯಾಂಡ್ ಮಾಡಿದ್ರು. ಆದರೆ ಒಂದು 3 hours ಏನೋ ಜರ್ನಿ ಅನಿಸುತ್ತೆ ಬೆಂಗಳೂರಿಂದ ದುಬೈಗೆ. ಅಂತ ಏನು ಫೀಲೇ ಆಗಲಿಲ್ಲ, ಬೇಗನೆ ಹೋದಂಗೆ ಅನ್ನಿಸ್ಬಿಡುತ್ತೆ ನನಗಂದ್ರು. ಸೊ ನಾವು ಹೋಗ್ತಾ ಇದ್ದಿದ್ದು UK ಮ್ಯಾಂಚೆಸ್ಟರ್ಗೆ. ಅದಕ್ಕೆ ಬಂದುಬಿಟ್ಟು ಬೆಂಗಳೂರಿಂದ ದುಬೈಗೆ ಒಂದು ಫ್ಲೈಟು, ಆಮೇಲೆ ದುಬೈಯಿಂದ ಮ್ಯಾಂಚೆಸ್ಟರ್ ಇನ್ನೊಂದು ಫ್ಲೈಟ್ ಇರುತ್ತೆ. ಸೊ ನಾವು ಹೋಗಿದ್ದ ಫ್ಲೈಟೇ ಸ್ವಲ್ಪ ಡಿಲೇ ಆಗಿಬಿಟ್ಟಿತ್ತು. ಆಮೇಲೆ ಸರಿ ಅಂತ ಹೇಳಿ ಅಲ್ಲಿಂದ ಒಂದು ಬಸ್ಸಲ್ಲಿ ಕರ್ಕೊಂಡು ದುಬೈ ಏರ್ಪೋರ್ಟ್ ಒಳಗಡೆ ಬಿಡ್ತಾರೆ. ಆಮೇಲೆ ಮತ್ತೆ ಅಲ್ಲೊಂದು ಒಳಗಡೆ ಒಂದು ಮೆಟ್ರೋ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿಗೆ ಹೋಗಬೇಕು, ಅಂದರೆ ಆ ಟರ್ಮಿನಲ್ಲಿಗೆ ಹೋಗಬೇಕು.
ದುಬೈ ಏರ್ಪೋರ್ಟಲ್ಲಿ ಮತ್ತೆ ಚೆಕಿಂಗ್ ಎಲ್ಲ ಇರುತ್ತೆ, ಲಗೇಜ್ ಚೆಕಿಂಗು ಅದೆಲ್ಲ ಬಂದು ಮತ್ತೆ ಬೋರ್ಡಿಂಗ್ ಪಾಸು ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಏರ್ಪೋರ್ಟ್ ಒಳಗೆ ಹೋದ್ವಿ. ದುಬೈ ಏರ್ಪೋರ್ಟು ಸೂಪರಾಗಿದೆ ಮಾತ್ರ. ಆಮೇಲೆ ಅಲ್ಲೂ ಏರ್ಪೋರ್ಟಲ್ಲಿ ಶಾಪ್ಸ್ ಎಲ್ಲ ಇತ್ತು. ಸೊ ಹಂಗೆ ಹೋಗೊಂದು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸಾಕಾಗಿತ್ತು ಮಾತ್ರ ಏರ್ಪೋರ್ಟ್ ಇದು. ಇಲ್ಲಿ 1 hour ವೆಯ್ಟ್ ಮಾಡಬೇಕಾಗತ್ತೆ. ಆಮೇಲೆ ನಮ್ದು ಇನ್ನೊಂದು ಕನೆಕ್ಟಿಂಗ್ ಫ್ಲೈಟ್ ಬಂದ್ಬಿಟ್ಟು ಸಿಗುತ್ತೆ. ಅಂತೂ ಇನ್ನೊಂದು ಫ್ಲೈಟಲ್ಲಿ ಕೂತ್ಕೊಂಡ್ವಿ. ಸೊ ಈ ಫ್ಲೈಟ್ ಬಂದ್ಬಿಟ್ಟು ಭಾಳ ದೊಡ್ಡದು. ಆಮೇಲೆ ಇದರಲ್ಲಿ ಸ್ಪೇಸು ಬಂದ್ಬಿಟ್ಟು ಭಾಳ ದೊಡ್ಡದಿತ್ತು. ಆಮೇಲೆ ಮಾನಿಟ್ರು ಎಲ್ಲ ಬಂದು ಕ್ವಾಲಿಟಿ ತುಂಬ ಇನ್ನೂ ಜಾಸ್ತಿ ಇದೆ. ಬಟ್ ಸಖತ್ತಾಗಿತ್ತು. ಆ ಫ್ಲೈಟ್ಗಿಂತ ಈ ಫ್ಲೈಟ್ ಭಾಳ ಚೆನ್ನಾಗಿತ್ತು. ಆಮೇಲೆ ಯಥಾ ಪ್ರಕಾರ ಮತ್ತೆ ಊಟ ತಂದು ಕೊಟ್ಟರು. ಸೇಮ್ ಅದೇ ಮೆನು. ಈ ಫ್ಲೈಟ್ ಬಂದು 7 hour ಜರ್ನಿ. ಸೊ ಇನ್ನೇನು ಫಿಲಮ್ ನೋಡೋದು ಅಂತ ಹೇಳಿ ಬೇಜಾರಾಗ್ಬಿಟ್ಟು ಕೂತ್ಕೊಂಡು ಆ ಡಿಸ್ಪ್ಲೇ ಇನ್ಫಾರ್ಮೇಷನ್ ಎಲ್ಲ ನೋಡ್ತಿದ್ದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಆಲ್ಟಿಟ್ಯೂಡು, ಸ್ಪೀಡು ಮತ್ತು ಹೊರಗಡೆ ಟೆಂಪ್ರೇಚರ್ ಎಷ್ಟಿರುತ್ತೆ, ಪ್ರೆಸೆಂಟ್ ಲೊಕೇಶನಲ್ಲಿ ಟೈಮ್ ಏನು, ಸೊ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ನು ಭಾಳ ಚೆನ್ನಾಗಿ ಕೊಟ್ಟಿರ್ತಾರೆ. ನಾನಂತರೂ ಅದನ್ನೇ ನೋಡ್ಕೊತ ಕೂತ್ಕೊಂಡಿದ್ದೆ. ಬಟ್ ಸಖತ್ತಾಗಿತ್ತು ಮಾತ್ರ. ಎಲ್ಲ ಇನ್ಫಾರ್ಮೇಷನ್ ಪಕ್ಕಾ ಕೊಟ್ಟಿದ್ರು. ಚೆನ್ನಾಗಿತ್ತು ನೋಡೋಕೆ ಒಂಥರ. ಆಮೇಲೆ ಅದು ಗ್ರಾಫಿಕ್ಸ್ ಟೈಪಿಂದು ಮಾಡಿದ್ರು, ಅದು ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಅದನ್ನೇ ನೋಡ್ಕೊತ ಕಂಪ್ಲೀಟಾಗಿ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಎದ್ಬಿಟ್ಟು ನೋಡಿದ್ಮೇಲೆ ನಮ್ಮ ಚಂದ್ರ ಕಾಣಿಸಿದ್ರು ಸೈಡಿಗೆ. ಬಟ್ ಚಂದ್ರ ಬಂದ್ಬಿಟ್ಟು ಇನ್ನೇನು ಕಾಣಿಸ್ತಿಲ್ಲ, ಎಲ್ಲ ಫುಲ್ಲು ಫಾಗಿತ್ತು. ಇನ್ನೇನು ಲ್ಯಾಂಡ್ ಮಾಡೋ ಟೈಮ್ ಬಂತು ಅಂದಾಗ ಅವಾಗ ಮತ್ತೆ ನೋಟಿಫಿಕೇಶನ್ ಕೊಡ್ತಾ ಇರ್ತಾರೆ. ಸರಿ ಅಂತೇಳಿ ಎದ್ದು ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪ್ಲೇನ್ ಲ್ಯಾಂಡ್ ಮಾಡಿದಾಗ ಒಂದು ಜರ್ಕ್ ಆಯಿತು ನೋಡ್ರಿ, ಸಾಕದಾಗಿತ್ತು ಮಾತ್ರ. ಅದತ್ರ ಯಪ್ಪ ಪ್ಲೇನ್ ಫುಲ್ಲು ಅಲ್ಲಾಡೋಗ್ಬಿಡ್ತು. ಈ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಕೂಡ ಸಾಕದಾಗಿತ್ತು. ಒಂದು 7 hour ಹೋಗಿದ್ದೇ ಗೊತ್ತಾಗಲಿಲ್ಲ. ಭಾಳ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಇನ್ನೇನು ಫ್ಲೈಟ್ ಲ್ಯಾಂಡ್ ಆದಮೇಲೆ ಇದೊಂದು ರೇಟಿಂಗ್ ಮೆನು ಬಂತಪ್ಪ. ಸೊ ನಾನು ಎಲ್ಲದಕ್ಕೂ ಹ್ಯಾಪಿ ಕೊಟ್ಟೆ. ಯಾಕಂದರೆ ಇದನ್ನು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಾಹಸ. ಸಕ್ಕದಾಗಿ ಕಂಟ್ರೋಲ್ ಮಾಡ್ತಾರೆ ಪ್ಲೇನೆಲ್ಲ. ಸೊ ನಾನು ಆವಾಗಲೇ ಹೇಳ್ತಿದ್ದೆ ಅಲ್ವಾ, ಮಾನಿಟ್ರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅಂತ. ಸೊ ಇದೇ ಅದು. ಸೊ ಎಷ್ಟು ಆಲ್ಟಿಟ್ಯೂಡಲ್ಲಿ ಇದ್ದೀರಾ, ಆಮೇಲೆ ಸ್ಪೀಡ್ ಎಷ್ಟು, ಆಮೇಲೆ ಇನ್ನೂ ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ಲೊಕೇಶನಲ್ಲಿ ಇದ್ದೀರಾ, ಟೈಮು ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಎಕ್ಸಾಕ್ಟ್ ಡೆಸ್ಟಿನೇಷನಲ್ಲಿ ಬಂದ್ಬಿಟ್ಟು ಏನು ಟೆಂಪ್ರೇಚರ್ ಇದೆ ಏನು ಅಂತ ಬಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ತೋರಿಸ್ತಾ ಇರುತ್ತೆ. ಅಂತೂ UK ಮ್ಯಾಂಚೆಸ್ಟರ್ ಏರ್ಪೋರ್ಟ್ ಒಳಗಡೆ ಬಂದ್ವಿ. ಆಮೇಲೆ ಅಲ್ಲಿ ಮುಂದೆ ಹೋಗ್ತಿದ್ದಂಗೆ ಇಮಿಗ್ರೇಷನ್ ಇರುತ್ತೆ. ಸೊ ಅವ್ರು ಕೇಳ್ತಾರೆ, ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ, ಏನು ಎಷ್ಟು ದಿವಸ ಇರ್ತೀರಾ, ಎಲ್ಲಿ ಉಳ್ಕೊತೀರಾ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತಾರೆ. ಅದೆಲ್ಲ ಹೇಳಿದ್ಮೇಲೆ ಆಮೇಲೆ ಹೊರಗಡೆ ಕಳಿಸ್ತಾರೆ. ಅಲ್ಲೂ ಒಂದು ಸಲ ಲಗೇಜ್ ಚೆಕಿಂಗ್ ಇರುತ್ತೆ. ಲಗೇಜ್ ಚೆಕಿಂಗ್ ಆದಮೇಲೆ ಹೊರಗಡೆ ಹೋಗ್ಬೋದು. ಎಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಇನ್ನೇನು ಹೊರಗಡೆ ಕಾಲು ಇಡ್ತಿದ್ದಂಗೆ ಸ್ಟಾರ್ಟ್ ಆಯ್ತಪ್ಪ 0 degree ಎಕ್ಸ್ಪೀರಿಯೆನ್ಸು. ಅಯ್ಯೋ ಫುಲ್ಲು ಚಳಿ. ನಾವು ಬೇರೆ ಥರ್ಮಲ್ಸ್ ಹಾಕಿಲ್ಲ, ಏನೂ ಇಲ್ಲ. ಕಂಪ್ಲೀಟು ಫುಲ್ಲು ಚಳಿ ಹೊಡಿತಾ ಇದೆ. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲೇ ಬುಕ್ ಮಾಡಿದ್ವಿ ಕ್ಯಾಬ್ ಬಂದ ತಕ್ಷಣ ಹತ್ಕೊಂಡು ಹೊರಟ್ವಿ. ಇಲ್ಲಿ ವೆದರ್ ಹೆಂಗಿತ್ತು ಅಂದರೆ ಸ್ವಲ್ಪ ಮಳೆನೂ ಬರೋದು, ಚಳಿನೂ ಆಗೋದು, ಸ್ವಲ್ಪ ಬಿಸಿಲು ಬರೋದು. ಬಟ್ ಮೆಜಾರಿಟಿ ಚಳಿ, ಆಮೇಲೆ ಮಳೆ. ಬಿಸಿಲಂತೂ ಯಾವಾಗೋ ಅಪರೂಪ. ಬಟ್ ವೆದರ್ ಒಂಥರ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಲ್ಲಿಗೂ ಇಲ್ಲಿಗೂ. ಹಾಗೆ ಹೋಗ್ತಾ ಹೋಗ್ತಾ ಮ್ಯಾಂಚೆಸ್ಟರ್ ಸಿಟಿ ನೋಡ್ತಾ ಹೋಗ್ತಿದ್ದೆ. ಏನೋ ಒಂಥರ ಹೊಸದು ಅನ್ನಿಸ್ತಾ ಇತ್ತು. ಬಟ್ ಹಂಗೆ ನೋಡಿದ್ರೆ ಸ್ವಲ್ಪ ನಮ್ಮ ಬೆಂಗಳೂರು ಸೆಂಟ್ರಲ್ ನೋಡ್ದಂಗೆ ಸ್ವಲ್ಪ ಅನಿಸುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಮನೆಗಳು ಅದೆಲ್ಲ ನೋಡಿಬಿಟ್ರೆ ಒಂಥರ ಸೇಮ್ ಇನ್ಫ್ರಾಸ್ಟ್ರಕ್ಚರು, ಏನೂ ಚೇಂಜಸ್ ಇಲ್ಲ. ಚೆನ್ನಾಗಿತ್ತು ನೋಡೋಕೆ ಒಂಥರ. ಅಲ್ಲಿಂದ ನಮ್ಮ ಹೋಟ್ಲಿಗೆ ಒಂದು 20 kilometer ಇತ್ತು. ಆಮೇಲೆ ಹೋಟ್ಲಿಗೆ ಹೋಗಿ ಚೆಕ್ ಇನ್ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಬಟ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೀರಿಯಸ್ಲಿ ಮರೆಯೋಕ್ಕಾಗಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.